ನಮಸ್ಕಾರ ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ DNA ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ಆ DNAನ ಓದ್ಬಿಟ್ಟು ಕೆಲಸ ಮಾಡುವಂಥ ಅದ್ಭುತ ಕಾರ್ಮಿಕರನ್ನು ಭೇಟಿಯಾಗೋಣ. ಇವಾಗ ನಾವು ಒಂದು ಮನೆ ಕಟ್ಟೋದನ್ನ ಎಕ್ಸಾಂಪಲ್ ಆಗಿ ತೊಗೊಂಡ್ರೆ ಫಸ್ಟು ಬ್ಲೂ ಪ್ರಿಂಟ್ ಸಿಗುತ್ತೆ. ಅದಾದಮೇಲೆ ಇಟ್ಟಿಗೆಗಳಿಂದ ಹಾಕಿಬಿಟ್ಟು ಮನೆ ಕಟ್ತೀವಿ ಅಲ್ವಾ. ಹಾಗೆ ನಮ್ಮ ದೇಹ ಜೀವಕೋಶಗಳಿಂದ ನಿರ್ಮಾಣವಾಗಿದೆ. ಆದರೆ ಒಂದು ದೊಡ್ಡ ವ್ಯತ್ಯಾಸ ಇದೆ. ಇಟ್ಟಿಗೆಗೆ ಜೀವ ಇಲ್ಲ, ಆದರೆ ಜೀವಕೋಶ ಜೀವಂತವಾಗಿದೆ. ಅದು ತಿನ್ನುತ್ತೆ, ಉಸಿರಾಡುತ್ತೆ, ಶಕ್ತಿ ತಯಾರಿಸುತ್ತೆ, ಕೆಲಸ ಮಾಡುತ್ತೆ, ಬೆಳೆಯುತ್ತೆ, ಹೊಸ ಜೀವಕೋಶಗಳನ್ನು ನಿರ್ಮಿಸುತ್ತೆ, ತನ್ನ ಸಮಯ ಬಂದಾಗ ಸಾಯುತ್ತೆ. ಅದಕ್ಕಾಗಿ ಅದನ್ನು ಜೀವಕೋಶ ಅಂತ ಕರೀತಾರೆ. ನಮ್ಮ ದೇಹದಲ್ಲಿ ಎಷ್ಟು ಜೀವಕೋಶಗಳಿರ್ಬೋದು? 100, 1000, 1,00,000? ಇಲ್ಲಪ್ಪ, ಸುಮಾರು 30-40 ಟ್ರಿಲಿಯನ್ ಜೀವಕೋಶಗಳಿರುತ್ತೆ. ನೀವು ಈ ವಿಡಿಯೋ ನೋಡ್ತಿರುವಾಗ್ಲೂ ಅವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಿರುತ್ತೆ, ಒಂದು ಕ್ಷಣವೂ ನಿಲ್ಲೋದಿಲ್ಲ. ಜೀವಕೋಶ ಎಷ್ಟು ಚಿಕ್ಕದಿರ್ಬೋದು? ಅದು ಕಣ್ಣಿಂದ ನೋಡಲು ಆಗುತ್ತಾ? ಆಗಲ್ಲ. ಅದಕ್ಕೆ ನಾವು ಮೈಕ್ರೋಸ್ಕೋಪ್ ಯೂಸ್ ಮಾಡಬೇಕು. ಇಷ್ಟೊಂದು ಚಿಕ್ಕದಾದ್ರೂ ಅದರೊಳಗಡೆ ಒಂದು ಸಂಪೂರ್ಣ ಜಗತ್ತೇ ಇದೆ. ಜೀವಕೋಶದೊಳಗಡೆ ಏನೇನಿರುತ್ತೆ ಅಂದರೆ ನ್ಯೂಕ್ಲಿಯಸ್, ಇದು ಮನೆಯ ಮುಖ್ಯ ಕಚೇರಿ ಥರ. ಇಲ್ಲೇ DNA ಇರುತ್ತೆ ಮತ್ತು DNA ಒಂದು ಬ್ಲೂ ಪ್ರಿಂಟ್. ಇದು ಜೀವಕೋಶಕ್ಕೆ ಹೇಳುತ್ತೆ ಏನು ಮಾಡಬೇಕು, ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಅಂತ. ಮೈಟೋಕಾಂಡ್ರಿಯಾ, ಇದನ್ನು ಪವರ್ ಹೌಸ್ ಅಂತ ಕರೀತಾರೆ. ನಾವು ತಿನ್ನೋ ಆಹಾರ ಮತ್ತು ಉಸಿರಾಡೋ ಆಮ್ಲಜನಕ ಬಳಸಿ ಶಕ್ತಿಯನ್ನು ತಯಾರಿಸುತ್ತೆ. ಸೆಲ್ ಮೆಂಬ್ರೇನ್, ಇದು ಸೆಕ್ಯೂರಿಟಿ ಗಾರ್ಡ್ ಇದ್ದಾಗೆ, ಯಾವುದನ್ನು ಒಳಗೆ ಬರಬೇಕು, ಯಾವುದು ಹೊರಗಡೆ ಹೋಗಬೇಕು ಅಂತ ನಿರ್ಧರಿಸುತ್ತೆ. ಇನ್ನು ಸೈಟೋಪ್ಲಾಸಮ್, ರೈಬೋಸಮ್ಸ್, ಇನ್ನು ತುಂಬ ಇದೆ. ಆದರೆ ಜೀವಕೋಶ ಹೇಗೆ ತಿನ್ನುತ್ತೆ? ನಾವು ಊಟ ಮಾಡ್ತೀವಿ, ಆಹಾರ ಜೀರ್ಣ ಆಗುತ್ತೆ, ರಕ್ತ, ಪೋಷಕಾಂಶಗಳು ಮತ್ತು ಆಮ್ಲಜನಕವನ್ನು ಜೀವಕೋಶದವರೆಗೆ ತರುತ್ತೆ. ಜೀವಕೋಶ ಹೇಗೆ ತಿನ್ನುತ್ತೆ? ನಾವು ಊಟ ಮಾಡ್ತೀವಿ, ಆಹಾರ ಜೀರ್ಣ ಆಗುತ್ತೆ, ರಕ್ತ ನಮ್ಮ ಪೋಷಕಾಂಶ ಮತ್ತು ಆಮ್ಲಜನಕವನ್ನು ಜೀವಕೋಶದವರೆಗೆ ತರುತ್ತೆ. ಜೀವಕೋಶ ಅವುಗಳನ್ನು ಒಳಗೆ ತಗೊಳುತ್ತೆ. ಮೈಟೋಕಾಂಡ್ರಿಯಾ ಅವುಗಳಿಂದ ಶಕ್ತಿ ತಯಾರಿಸುತ್ತೆ. ಆ ಶಕ್ತಿಯಿಂದ ಜೀವಕೋಶ ಕೆಲಸ ಮಾಡುತ್ತೆ. ಜೀವಕೋಶಕ್ಕೆ ಕೆಲಸ ಯಾರು ಹೇಳ್ತಾರೆ? ಇದು ತುಂಬ ಕುತೂಹಲಕಾರಿ ಪ್ರಶ್ನೆ. ಒಂದು ಜೀವಕೋಶಕ್ಕೆ ನಿನ್ನ ಹೃದಯನೇ ಆಗಬೇಕು ಎಂದು ಹೇಗೆ ಗೊತ್ತು? ಉತ್ತರ DNA. ಆದರೆ ಒಂದು ರಹಸ್ಯ ಇದೆ. DNAಯಲ್ಲಿರುವ ಎಲ್ಲ ಸೂಚನೆಗಳನ್ನು ಜೀವಕೋಶ ಓದೋದಿಲ್ಲ. ತನ್ನ ಕೆಲಸಕ್ಕೆ ಬೇಕಾದ ಸೂಚನೆಗಳನ್ನು ಮಾತ್ರ ಓದುತ್ತೆ. ಉದಾಹರಣೆಗೆ, ಒಂದು ದೊಡ್ಡ ಲೈಬ್ರರಿ ಇದೆ ಅಂತ ಊಹಿಸ್ಕೊಂಡ್ರೆ ಒಬ್ಬೊಬ್ಬರು ಒಂದೊಂದು ಕ್ಯಾಟಗರಿ ಆಫ್ ದ ಬುಕ್ಸ್ನ ಓದ್ತಾರೆ. ಒಬ್ಬರಿಗೆ ಮೆಡಿಕಲಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಒಬ್ಬರಿಗೆ ಇಂಜಿನಿಯರಿಂಗಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಆದರೆ ಲೈಬ್ರರಿ ಒಂದೇ ಅಲ್ವಾ? ಬಟ್ ಓದೋ ಪುಸ್ತಕ ಬೇರೆ. ಹಾಗೆ DNA ಒಂದೇ, ಆದರೆ ಹೃದಯ ಓದೋ ಜೀವಕೋಶ ಬೇರೆ. ಹೃದಯಕ್ಕೆ ಬೇಕಾದ ಸೂಚನೆಗಳು ಮಾತ್ರ ಓದುತ್ತೆ. ಮೆದುಳಿನ ಜೀವಕೋಶ ಮೆದುಳಿಗೆ ಬೇಕಾದ ಸೂಚನೆಗಳನ್ನು ಮಾತ್ರ ಓದುತ್ತೆ. ಅದಕ್ಕಾಗಿ ಒಂದೇ DNA ಇದ್ದರೂ ಕೆಲಸ ಬೇರೆ. ಎಲ್ಲ ಜೀವಕೋಶಗಳು ಒಂದೇನಾ? ಇಲ್ಲ. ಹಾರ್ಟ್ ಸೆಲ್ಸ್, ನರ್ವ್ ಸೆಲ್ಸ್, ಮಸಲ್ ಸೆಲ್ಸ್, ಬೋನ್ ಸೆಲ್ಸ್, ಬ್ಲಡ್ ಸೆಲ್ಸ್, ಐ ಸೆಲ್ಸ್, ವೈಟ್ ಬ್ಲಡ್ ಸೆಲ್ಸ್, ಪ್ರತಿಯೊಂದಕ್ಕೂ ಒಂದೊಂದೇ ವಿಶೇಷ ಕೆಲಸ ಇರುತ್ತೆ. ಒಂದು ಜೀವಕೋಶ ಹೇಗೆ ಮಗುವಾಗುತ್ತೆ? ಈಗ ಅತ್ಯಂತ ಅದ್ಭುತ ಕತೆ. ಒಬ್ಬ ಮನುಷ್ಯ ಒಂದೇ ಒಂದು ಜೀವಕೋಶದಿಂದ ಆರಂಭವಾಗ್ತಾನೆ. ಆ ಜೀವಕೋಶ 2 ಆಗುತ್ತೆ, 2 4 ಆಗುತ್ತೆ, 4 8 ಆಗುತ್ತೆ. ಹೀಗೆ ಲಕ್ಷಾಂತರ, ಕೋಟ್ಯಾಂತರ ಜೀವಕೋಶಗಳಾಗುತ್ತವೆ. ಕೆಲವು ಹೃದಯವಾಗುತ್ತೆ, ಕೆಲವು ಮೆದುಳಾಗುತ್ತೆ, ಕೆಲವು ಕಣ್ಣುಗಳಾಗ್ತವೆ, ಕೆಲವು ಮೂಳೆಗಳಾಗ್ತವೆ. ಒಂದೇ ಒಂದು ಜೀವಕೋಶ ಒಂದು ಮಗುವಾಗುತ್ತೆ. ಜೀವಕೋಶಗಳು ಸಾಯುತ್ತಾ? ಹೌದು. ಪ್ರತಿದಿನ ಕೋಟ್ಯಾಂತರ ಜೀವಕೋಶಗಳು ತಮ್ಮ ಕೆಲಸ ಮುಗಿಸಿ ಸಾಯುತ್ತೆ. ಆದರೆ ಅದೇ ಸಮಯದಲ್ಲಿ ಹೊಸ ಜೀವಕೋಶಗಳು ಹುಟ್ಟುತ್ತೆ. ಅದಕ್ಕಾಗಿಯೇ ಗಾಯಗಳು ಗುಣ ಆಗುತ್ತೆ, ಚರ್ಮ ಹೊಸದಾಗುತ್ತೆ, ದೇಹ ತನ್ನನ್ನು ತಾನೇ ಸರಿಪಡಿಸ್ಕೊಳ್ಳುತ್ತೆ. ಇವಾಗ ಇನ್ನೊಂದು ಪ್ರಶ್ನೆ, ಜೀವಕೋಶಗಳನ್ನು ಆರೋಗ್ಯವಾಗಿಡೋದು ಹೇಗೆ? ಅವುಗಳಿಗೆ ಬೇಕಾಗಿರೋದು ಒಳ್ಳೆಯ ಆಹಾರ, ಸಾಕಷ್ಟು ನೀರು, ಉತ್ತಮ ನಿದ್ರೆ, ವ್ಯಾಯಾಮ, ಕಡಿಮೆ ಒತ್ತಡ. ನಾವು ನಮ್ಮ ದೇಹವನ್ನು ಹೇಗೆ ನೋಡ್ಕೊಳ್ತೀವೋ ಅದರ ಮೇಲೆ ಜೀವಕೋಶಗಳ ಆರೋಗ್ಯವು ಅವಲಂಬಿತವಾಗಿರುತ್ತೆ. ಜೀವಕೋಶ ನಮಗೆ ಒಂದು ದೊಡ್ಡ ಪಾಠ ಕಲಿಸುತ್ತೆ. ಒಂದು ಜೀವಕೋಶ ನಾನು ಚಿಕ್ಕವನು ಎಂದು ಕೆಲಸ ಬಿಡೋಲ್ಲ. ತನ್ನ ಕರ್ತವ್ಯನ ಮೌನವಾಗಿ ನಿಷ್ಠೆಯಿಂದ ಮಾಡುತ್ತೆ.
ಕೋಟ್ಯಾಂತರ ಜೀವಕೋಶಗಳು ಒಟ್ಟಾಗಿ ಕೆಲಸ ಮಾಡಿದಾಗ ಒಬ್ಬ ಮನುಷ್ಯ ಬದುಕ್ತಾನೆ. ಹಾಗೆಯೇ ಜೀವನದಲ್ಲೂ ಯಾವುದೇ ಕೆಲಸ ಚಿಕ್ಕದಲ್ಲ, ಪ್ರತಿಯೊಬ್ಬರ ಕೊಡುಗೆಯೂ ಅಮೂಲ್ಯ. ಇವತ್ತು ನೀವು ಕನ್ನಡಿಯಲ್ಲಿ ನಿಮ್ಮನ್ನು ನೋಡಿದಾಗ ನಿಮ್ಮ ಮುಖವನ್ನು ಮಾತ್ರ ನೋಡಬೇಡಿ. ನಿಮ್ಮೊಳಗೆ ಸುಮಾರು 30ರಿಂದ 40 ಟ್ರಿಲಿಯನ್ ಜೀವಕೋಶಗಳು ನಿಮ್ಮ ಪ್ರತಿಯೊಂದು ಉಸಿರಿಗಾಗಿ, ನಗುಗಾಗಿ ಕೆಲಸ ಮಾಡ್ತಿರುತ್ತೆ. ಇಂದು ನಾವು ತಿಳಿದುಕೊಂಡಿದ್ದು ನಮ್ಮ ದೇಹದ ಅಡಿಪಾಯವಾದ ಜೀವಕೋಶದ ಬಗ್ಗೆ. ಈ ಚಿಕ್ಕ ಜೀವಕೋಶಗಳೇ ಸೇರಿ ನಮ್ಮ ದೇಹದ ಪ್ರತಿಯೊಂದು ಅಂಗವನ್ನು ನಿರ್ಮಿಸುತ್ತೆ. ಆದರೆ ಆ ಅಂಗಗಳಲ್ಲಿ ಮೊದಲಿಗೆ ತನ್ನ ಕೆಲಸವನ್ನು ಆರಂಭಿಸುವ ಅಂಗ ಯಾವುದು ಗೊತ್ತಾ? ಅದು ನಮ್ಮ ಹೃದಯ. ನಾವು ಹುಟ್ಟುವ ಮೊದಲೇ ಅದು ಬಡಿಯಲು ಆರಂಭಿಸುತ್ತೆ. ಯಾರು ಅದಕ್ಕೆ ಬಡಿಯಲು ಕಲಿಸಿದರು? ಅದು ಹೇಗೆ ದಿನಕ್ಕೆ ಸುಮಾರು 1 ಲಕ್ಷ ಬಾರಿ ಬಡಿಯುತ್ತದೆ? ಒಂದು ಕ್ಷಣವೂ ವಿಶ್ರಾಂತಿ ತೆಗೆದುಕೊಳ್ಳದೆ ಜೀವನ ಪೂರ್ತಿ ಹೇಗೆ ಕೆಲಸ ಮಾಡುತ್ತೆ? ಈ ಎಲ್ಲ ಪ್ರಶ್ನೆಗಳ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ಅಲ್ಲಿವರೆಗೂ ಕುತೂಹಲ ಇರಲಿ, ಕಲಿಕೆ ಮುಂದುವರಿಯಲಿ. ಧನ್ಯವಾದಗಳು. ನಮಸ್ಕಾರ.